As part of National Road Safety Month, Vasan Eye Care Hospital, Jayanagar, organized a special road safety awareness program on 22nd January 2026. This initiative is being conducted across all Vasan Eye Care hospitals in South India, with 18 branches in Karnataka actively participating. Members of the Bangalore Sarthi Auto Association took part in large numbers, showing strong support for safer roads. The program was graced by Shri Deepak, Police Inspector, Jayanagar Police Station, as the chief guest. He highlighted key road safety rules, responsible driving habits, and the importance of timely vehicle insurance renewal. Doctors Dr. Rakesh, Dr. Manohar, and Dr. Madhura from Vasan Eye Care spoke about eye health awareness, stressing the need for regular eye checkups for drivers and the role of clear vision in preventing accidents. Free eye screening camp was conducted for all participating drivers. Vasan Eye Care Hospital continues its commitment to community health, preventive eye care, and road safety awareness. ಶಾಖೆಲೇನೆ ಕಾರ್ನಿಯಾ ಫೇಕೋ ರಿಫ್ರಾಕ್ಟಿವ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಧುರಾ. ನಾನು ರೆಟಿನಾ, ಕ್ಯಾಟ್ರಾಕ್ಟ್ ಹಾಗೂ ರಿಫ್ರಾಕ್ಟಿವ್ ಸರ್ಜನ್ ಆಗಿ ಜಯನಗರ್ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ವಾಸನ್ ಐ ಕೇರ್ ಇಂದ ಬೆಂಗಳೂರಲ್ಲಿ 9 ಶಾಖೆಗಳಿದ್ದಾವೆ. ಸೊ ನಾವಿಲ್ಲಿ ಜಯನಗರಲ್ಲಿ ಎಲ್ಲ ಶಾಖೆಗಳಲ್ಲೂ ಎಲ್ಲ ರೀತಿಯ ಫೆಸಿಲಿಟೀಸ್ ಹಾಗೂ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ನಮ್ಮ ಜಯನಗರ್ ಶಾಖೆಯಲ್ಲಿ ಬಂದು ಸ್ಟೇಟ್ ಆಫ್ ಆರ್ಟ್ ಎಲ್ಲ ಮಷೀನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಎಲ್ಲ ಅಳವಡಿಸ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಬೆಸ್ಟ್ ಕ್ಯಾಟ್ರಾಕ್ಟ್ ಸರ್ಜರೀಸ್, ಟಾಪ್ ಲೆನ್ಸಸ್, ಇಂಡಿಯನ್ ಇಂಪೋರ್ಟೆಡ್ ಎಲ್ಲ ಥರದ ಲೆನ್ಸಸ್ಗಳನ್ನ ಯೂಸ್ ಮಾಡಿ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿಯ ಫೆಸಿಲಿಟಿ ಕೂಡ ಇದೆ. ಹಾಗೆ ಕನ್ನಡಕ ತೆಗೆಸುವಂತಹ ಲೇಸರ್ ಶಸ್ತ್ರಚಿಕಿತ್ಸೆ ಮಷೀನ್, ಅದರ ಬೆಸ್ಟ್ ಟೆಕ್ನಾಲಜಿ ಕಾಂಟೋರಾ ಟೆಕ್ನಾಲಜಿ ಕೂಡ ನಮ್ಮಲ್ಲಿ ಇದ್ದು ನಾವು ಇಲ್ಲೇ ಅದರ ಸರ್ಜರಿ ಮಾಡಿ ಕನ್ನಡಕ ತೆಗೆಯುವಂತಹ ಪ್ರೊಸೀಜರ್ಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಸೀನಿಯರ್ ರೆಟಿನಾ ಹಾಗೂ ಗ್ಲೋಕೋಮಾ ಸ್ಪೆಷಲಿಸ್ಟ್ಗಳು ಇದ್ದಾರೆ. ಸೊ ಕಣ್ಣಿನ ಪರದೆ, ರೆಟಿನಾ ಅಂತ ಏನು ಹೇಳ್ತೀವಿ, ಡಯಾಬಿಟಿಕ್, ಗ್ಲೋಕೋಮಾ ರಿಲೇಟೆಡ್ ಅದರಲ್ಲಿ ಯಾವುದೇ ತೊಂದರೆ ಇದ್ದರೆ ಅದಕ್ಕೂ ಸಹ ವೆರಿ ಗುಡ್ ಆ್ಯಂಡ್ ವೆರಿ ಹೈಲಿ ಸೊಫಿಸ್ಟಿಕೇಟೆಡ್ ಮಷೀನ್ಸ್ ಇಂದ ಅದರ ಮಿನಿಮಲಿ ಇನ್ವೇಸಿವ್, ಯಾವುದೇ ಸೂಚರ್ ಹಾಕದೆ, ಯಾವುದೇ ಸ್ಟಿಚಸ್ ಹಾಕದೆ ಈಸಿಲಿ ಹೀಲ್ ಆಗುವಂತಹ ಪ್ರೊಸೀಜರ್ಸ್ ಮಾಡಿ ಎಲ್ಲರ ದೃಷ್ಟಿಯನ್ನು ಇಂಪ್ರೂವ್ ಮಾಡುವಂಥ ಟೆಕ್ನಾಲಜಿನ ಹೊಂದಿದ್ದೀವಿ. ಸೊ ಜೊತೆಗೆ ಪೀಡಿಯಾಟ್ರಿಕ್, ಸಣ್ಣ ಮಕ್ಕಳ ಕಣ್ಣಿನ ತಪಾಸಣೆ ರಿಲೇಟೆಡ್ ಸರ್ಜರಿ ಇದ್ದರೆ, ಸ್ಕ್ವಿಂಟ್, ಕಣ್ಣಿನ ಪ್ರೆಷರ್, ಗ್ಲೋಕೋಮಾ, ಅದಕ್ಕಾಗಿ ಬೇಕಾದಂಥ ಟ್ರೀಟ್ಮೆಂಟ್ ಎಲ್ಲ ರೀತಿಯ ಫೆಸಿಲಿಟೀಸ್ ನಮ್ಮಲ್ಲೂ ಇದ್ದು. ಸೊ ವಿ ಹ್ಯಾವ್ ಎವ್ರಿಥಿಂಗ್ ಅಂಡರ್ ಒನ್ ರೂಫ್. ಸೊ ಎಲ್ಲರೂ ಅದರ ಪ್ರಯೋಜನ ಪಡ್ಕೊಂಡು ತಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗಿ ನಾವು ಕೇಳ್ಕೊಳ್ತೀವಿ. ಸೊ ಈ ಫೆಬ್ರವರಿ 11ವರೆಗೂ ನಾವು ಈ ಚಾಲಕ ಸಿಬ್ಬಂದಿದವರಿಗೆ ಕಣ್ಣಿನ ಚೆಕಪ್ಪಿನ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಹಾಗೆ ಅದಕ್ಕೆ ರಿಲೇಟೆಡ್ ಏನೇ ತೊಂದರೆ ಇದ್ರೂ ಕಣ್ಣಿನ ಇದರ ಬಗ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸಹಾಯ ಮಾಡಬೇಕಂತ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಇದರಲ್ಲಿ ಬರುವಂಥದ್ದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಈ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ ಏನಿರ್ತಾರೆ ಅವರೆಲ್ಲರಿಗೂ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಜೊತೆಗೆ ಇನ್ವೆಸ್ಟಿಗೇಷನ್ಸ್, ಯಾವುದೇ ರೀತಿ ಅದಕ್ಕೆ ಎಕ್ಸ್ಟ್ರಾ ಬೇಕಾದಂಥ ಟೆಸ್ಟ್ಗಳು ಬೇಕಿದ್ರು ಕೂಡ ಅದು ಕೂಡ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಕ್ಯಾಟ್ರಾಕ್ಟ್ಸ್ ರಿಲೇಟೆಡ್ ಏನಾದರೂ ತೊಂದರೆ ಇದ್ದರೆ ಒಂದು ಸುಮಾರು ಜನರಿಗೆ ನಾವು ಫ್ರೀ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಕೊಡ್ಬೇಕಂತ ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ. ಆಲ್ರೆಡಿ ಕೆಲವು ಜನರಿಗೆ ಡ್ರೈವರ್ಸ್ಗೆಲ್ಲನೂ ಮಾಡಿಕೊಟ್ಟಿದ್ದೀವಿ. ಇನ್ನು ಅದೇ ಫೆಬ್ರವರಿ 11ವರೆಗೂ ಆ ಕಾರ್ಯಕ್ರಮನ ಇದೇನೆ ಕಂಟಿನ್ಯೂ ಆಗುತ್ತೆ. ಗ್ಲೋಕೋಮಾ ಇರ್ಬೋದು. ಗ್ಲೋಕೋಮಾ ಅಂತಂದರೆ ಕಣ್ಣಿನ ಪ್ರೆಷರ್ ಜಾಸ್ತಿಯಾಗಿ ಅದರಿಂದ ಕಣ್ಣಿನ ನರಗಳಿಂದ ವೀಕ್ನೆಸ್ ಬರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಟೆಸ್ಟ್, ಆಮೇಲಿಂದ ಆವಾಗಲೇ ಹೇಳ್ದಂಗೆ ಶುಗರಿಂದ ಕಣ್ಣಲ್ಲಿ ಬ್ಲೀಡಿಂಗ್ ಆಗಿ ಕಣ್ಣಿನ ನರ ಡ್ಯಾಮೇಜ್ ಆಗೋ ಎಂಥ ಸಮಸ್ಯೆ ಇದ್ದರೆ ಚೆಕಪ್ ಮಾಡಿ ಅದಕ್ಕೆ OCT ಅಂತ ಸ್ಕ್ಯಾನ್ಸ್ ಮಾಡಿ ಅವಶ್ಯಕತೆ ಇದ್ದಲ್ಲಿ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ಆ ಬ್ಲೀಡಿಂಗ್ ಸ್ಟಾಪ್ ಮಾಡುವಂತಹ ಟ್ರೀಟ್ಮೆಂಟ್ ಕೂಡ ಇದೆ. ಜೊತೆಗೆ ಬೇರೆ ಏನಾದರೂ ಕಣ್ಣಿನ ತೊಂದರೆ ಇದ್ದಲ್ಲಿ ಅದಕ್ಕೆ ತಪಾಸಣೆ ಮಾಡಿ ಟ್ರೀಟ್ಮೆಂಟ್ ಇಲ್ಲಿ ಎಲ್ಲ ಅಂಡರ್ ಒನ್ ರೂಫ್ ಸಿಗುತ್ತೆ. ಸೊ ನಮ್ಮ ಕೋರಿಕೆ ಏನಂದರೆ ಎಲ್ಲ ಚಾಲಕ ಸಿಬ್ಬಂದಿಯವರು ಈ ಒಳ್ಳೆಯ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮ ಕಣ್ಣಿನ ಚೆಕಪ್ ಮಾಡಿಸ್ಕೊಂಡು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೂ ಬಿ ಹೆಲ್ತಿ. ಥ್ಯಾಂಕ್ ಯು. ಸಾರಿ,
ಅಂದ್ರೆ ನಾವು ರೋಡ್ ಸೇಫ್ಟಿ ಕ್ಯಾಂಪೇನ್ ಅಂತ ಮಾಡ್ತಾರಲ್ಲ ಈ ಮಂತಲ್ಲಿ, ಸೊ ಆ ಇದರಲ್ಲಿ ಎಲ್ಲ ಡ್ರೈವರ್ಸ್, ಆಲ್ ಕಮರ್ಷಿಯಲ್ ಡ್ರೈವರ್ಸಿಗೆ ಅಂತ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಪ್ಲ್ಯಾನ್. ಅಂದರೆ ಮುಂಚೆನೂ ಮಾಡಿದ್ದೀವಿ, ಆಟೋ ಡ್ರೈವರ್ಸಿಗೆ ಮುಂಚೆ ಮಾಡಿದ್ವಿ, ಈಗೆಲ್ಲ ಕಮರ್ಷಿಯಲ್ ಡ್ರೈವರ್ಸ್ ಎಲ್ಲರಿಗೂ ಎಷ್ಟು ಡ್ರೈವರ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಕ್ಯಾಂಪೇನಲ್ಲಿ? ಆ್ಯಕ್ಚುಲಿ ನಾವು ಎಲ್ರಿಗೂ ಇದು ಕೊಡ್ತಾ ಇದ್ದೀವಿ. ಎಷ್ಟು ಜನ ಬರ್ತಾರೆ, ವಿ ಆರ್ ಹ್ಯಾಪಿ ಟು ಎಕ್ಸಾಮಿನ್ ಆ್ಯಂಡ್ ಸರ್ವ್ ದೆಮ್. ಆ ಥರ ನಾವು ಟ್ರೀಟ್ಮೆಂಟ್, ಇದು ಚೆಕಪ್ಪಿಗೆ, ಕನ್ಸಲ್ಟೇಷನ್ಗೆ ಆ ಥರ ಲಿಮಿಟೇಷನ್ಸ್ ಅಂತ ಏನಿಲ್ಲ. ಬಟ್ ಸರ್ಜರೀಸ್ಗೆ ನಾವು ಓವರ್ ಆಲ್ ಸೆಂಟರ್ಸ್ ಇಷ್ಟ ಅಂತ ನಾವು ಒಂದು ನಂಬರ್ಸ್ ಹಾಕೊಂಡಿದ್ದೀವಿ. ಅದನ್ನು ಮಾರ್ಕೆಟಿಂಗ್ ಅವ್ರು ನಿಮಗೆ ಮುಂದೆ ಹೇಳ್ತಾರೆ ಡೀಟೇಲ್ಸ್ ಅದ್ರಿ. ಸೊ ಲಿಮಿಟೆಡ್ ನಂಬರ್ಸು ಇಷ್ಟೇ ಬರಬೇಕಂತ ಏನಿಲ್ಲ. ಸೊ ಅವರ ಅನುಕೂಲ ನೋಡಿಕೊಂಡು ಟೈಮ್ ಇದ್ದಾಗ ಬಂದು ಈ ಪೀರಿಯಡ್ ಒಳಗಡೆ ಬಂದು ಕಣ್ಣಿನ ತಪಾಸಣೆ ಮಾಡ್ಕೊಳ್ತೀವಿ. ಎಲ್ಲ ಸೆಂಟರ್ಸಲ್ಲೂ ಇದೆ, ಅಂದರೆ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಇದೆ. ಸೊ ಎಲ್ಲೆಲ್ಲಿ ನಿಯರ್ ಆಗುತ್ತೋ ಅಲ್ಲೆಲ್ಲ ಮಾಡಿ. ಉಚಿತವಾಗಿ ನೋಂದಣಿ ಮಾಡ್ಕೋಬೇಕಾ ಇಲ್ಲ ಡೈರೆಕ್ಟ್? ಎರಡು ಆಪ್ಷನ್ ಇದೆ. ಫೋನ್ ಮಾಡಿ ನೋಂದಣಿನೂ ಮಾಡ್ಕೊಳ್ಬೋದು, ವಾಕಿನ್ ಆಗಿನೂ ಬರ್ಬೋದು. ಟೈಮಿಂಗ್ಸ್, ನಮ್ಮ ಹಾಸ್ಪಿಟಲ್ ವರ್ಕಿಂಗ್ ಟೈಮಿಂಗ್ಸ್ ಏನಿದೆ ಆ ಟೈಮಲ್ಲಿ ಬಂದು ತಪಾಸಣೆ ಮಾಡ್ಕೊಳ್ಬೋದು. ಸರ್, ಮೊದಲ 1000 ಜನರಿಗೆ ಅಂತ ಅದು ಸರ್ಜರಿ ರಿಲೇಟೆಡ್. ಅದು ಅಂದರೆ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತೀವಲ್ಲ, ಅದರಲ್ಲಿ 1000 ಜನಕ್ಕೆ ಫ್ರೀ ಮಾಡೋದು ಅಂತ ಈಗ ಎಲ್ಲ ಬ್ರಾಂಚಸ್ ಸೇರಿಸಿ ಕರ್ನಾಟಕ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಸೇರಿಸಿ 1000 ಸರ್ಜರೀಸ್ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಅದೇ ನೆಕ್ಸ್ಟ್ ಪ್ಲಾನ್. ನಾವು ಎವ್ರಿ 1-2-3 ಮಂತ್ಸಿಗೆ ಈ ಥರದ್ದು ಒಂದು ತರ್ತೈತಿ, ಯಾವ್ದಾರು ಒಂದು ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ ನಾವು ಈ ಥರದ ಸರ್ವಿಸಸ್ ತರ್ತಾ ಇರ್ತೀವಿ. ಸೊ ನಾವು ಚೇಂಜ್ ಆಗ್ತಾ ಇರುತ್ತೆ. ಸೊ ವೆನ್ ಎವರ್ ಆ ಥರದ್ದು ಹೊಸದು ಯಾವುದೇ ಥರದ್ದು ನಾವು ಸೇವೆಯನ್ನು ಇಟ್ಕೊಂಡಾಗ ಡೆಫಿನೆಟ್ಲಿ ನಿಮ್ಮೆಲ್ಲರನ್ನ ಕರೆದು ನಾವು ಅದ್ರ ಬಗ್ಗೆ ತಿಳಿಸಿ ನಿಮ್ಮ ಎಲ್ಲರ ಸಹಕಾರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಡೆಫಿನೆಟ್ಲಿ ಈ ಥರದ್ದು ಬರ್ತಾ ಇರುತ್ತೆ. ದಿಸ್ ಇಸ್ ನಾಟ್ ದ ಫಸ್ಟ್ ಆರ್ ಲಾಸ್ಟ್, ವಿ ವಿಲ್ ಕಂಟಿನ್ಯೂ ಟು ಡೂ ಇಟ್. ಇದ್ರ ಜೊತೆ ಕ್ಯಾಂಪ್ಸನ್ನು ಮಾಡ್ತಾ ಇರ್ತೀವಿ, ಎಲ್ಲ ಕಡೆ ಕ್ಯಾಂಪ್ಸ್ ಆಗ್ತಾ ಇರುತ್ತೆ, ಅಲ್ಲಿಂದನೂ ಫ್ರೀ ಸರ್ಜರೀಸ್ ಅದೆಲ್ಲ ಆಗ್ತಿರುತ್ತೆ, ಅದರಲ್ಲೂ ಫ್ರೀ ಕನ್ಸಲ್ಟೇಷನ್ಸ್ ಇರುತ್ತೆ. ಸೊ ಅದು ಎಲ್ಲ ಮಾಡ್ತಾ ಇರ್ತೀವಿ ಇದ್ರ ಜೊತೆ. ಸರ್, ಒಂದೊಂದು ಬ್ರಾಂಚ್ಗೂ ಇಷ್ಟಿಷ್ಟು ಅಂತ ಇನಿಷಿಯೇಟಿವ್, ಅಂದರೆ ಇಷ್ಟೇ ಜನ ಕೊಡಬೇಕು ಅಂತ ಏನಾದರೂ ಇದೆಯಾ, ಅಥವಾ ಈ 1000 ಮೆಂಬರ್ಸಲ್ಲಿ ಅದು ಫಿಕ್ಸ್ಡ್ ಇಲ್ಲ, ಅಂದರೆ ಈ ಬ್ರಾಂಚಿಗೆ ಇಷ್ಟೇ ಮಾಡಬೇಕು ಅಂತಿಲ್ಲ, ಎಲ್ಲ ನೋಡಿ ಡಿಸೈಡ್ ಮಾಡಿ. ಅದೇ ಇನ್ಕ್ಲೂಡಿಂಗ್ ಸರ್ಜರಿ ನೀವು ಹೇಳ್ತಿರೋದು, ಇನ್ಕ್ಲೂಡಿಂಗ್ ಸರ್ಜರಿ ಇಷ್ಟೇ ಜನ ಸರ್ಜರೀಸ್ ಅಂತಂದ್ರೆ ನಂಬರ್ಸ್, ಅಂದರೆ ಒಂದೊಂದು ಸೆಂಟ್ರಲ್ಲಿ ಜಾಸ್ತಿ ಜನ ಬರ್ತಾರೆ, ಒಂದಲ್ಲಿ ಕಡಿಮೆ ಬರ್ತಾರೆ. ಸರ್ಜರೀಸ್ ಬಗ್ಗೆ ಫಿಕ್ಸ್ಡ್, ಈ ಸೆಂಟರ್ಗೆ ಅಂತ ಫಿಕ್ಸ್ಡ್ ಇಲ್ಲ. ನೀವು ಇದನ್ನ ಚೆಕಪ್ ಆಯಿತು, ಚೆಕಪ್ಪಿಗೆ ದೇರ್ ಇಸ್ ನೋ ಲಿಮಿಟ್, ಎಷ್ಟು ಜನ ಆದರೂ ಬಂದು ಎನಿ ಟೈಮ್ ದೇ ಕ್ಯಾನ್ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ರಿಲೇಟೆಡ್ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಎಲ್ರಿಗೂ ಶಸ್ತ್ರಚಿಕಿತ್ಸೆ ಬೇಕಾಗುವಂಥ ಸಿಚುವೇಶನ್ ಇರಲ್ಲ, ಸಿಚುವೇಶನ್ ಅಂತ ಬರೋದೇ ಕಡಿಮೆ. ಸೊ ಬೇಕಾದವರಿಗೆ ಅದ್ರ ತಕ್ಕಂತೆ ಮಾಡಿಕೊಡ್ಲಾಗುತ್ತೆ. ರಿಯಾಯಿತಿ ದರ ಅಪ್ರಾಕ್ಸಿಮೇಟ್ ಎಷ್ಟು ಪರ್ಸೆಂಟೇಜ್? ಅದು ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತಲ್ಲ, ಪರೀಕ್ಷೆಗಳು, ಆಪರೇಷನ್ ಮುಂಚೆ ಬೇಕಾದ ಪರೀಕ್ಷೆಗಳು, ಇಲ್ಲ ರೆಟಿನಾ ಏನೋ ತೊಂದರೆ ಇದ್ದರೆ ಅದಕ್ಕೆ ಬೇಕಾಗಿರೋ ಪರೀಕ್ಷೆಗಳು, ಅದಕ್ಕೆ 30% ಅಷ್ಟು ಡಿಸ್ಕೌಂಟ್ ಇದೆ. ಚಾಲಕರು ಐಡೆಂಟಿಫೈ ಮಾಡೋದಕ್ಕೆ ಅವ್ರದ್ದು ಒಂದು ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ಅವ್ರದ್ದು ವೆಹಿಕಲ್ ರಿಜಿಸ್ಟರ್ಡ್, ಅವ್ರದ್ದು ಕಮರ್ಷಿಯಲ್ ವೆಹಿಕಲ್ಸ್ ಇರುತ್ತೆ, ಹಾಗೂ ಅವ್ರದ್ದು ಆಧಾರ್ ಕಾರ್ಡ್ ಆ್ಯಂಡ್ ಸುಮಾರು ಜನ ಡ್ರೈವರ್ ಅವರ ಅಸೋಸಿಯೇಷನ್ನಲ್ಲಿ ಮೆಂಬರ್ಸ್ ಆಗಿರ್ತಾರೆ, ಅಸೋಸಿಯೇಷನ್ ಕಾರ್ಡ್ ಇರುತ್ತೆ. ಸೊ ಅದನ್ನೆಲ್ಲ ಅವರು ಇದು ಮಾಡಿ ತೋರಿಸಿದಾಗ ನಮಗೆ ರಿಜಿಸ್ಟರ್ ಮಾಡೋಕ್ಕೆ ಕನ್ಫರ್ಮ್ ಆಗುತ್ತೆ.